ಸೊ ಪುರುಷರಲ್ಲಿ ಏನಾಗ್ಬೋದು ಮೆಡಿಕಲ್ ಕಾರಣಗಳು ಅಂದರೆ ವ್ಯಾರಿಕೋಸ್ ಸೀಲ್ ಅಂತ ಕರಿತೀವಿ. ವ್ಯಾರಿಕೋಸ್ ಸೀಲ್ ಅಂದರೆ ಏನಪ್ಪಾ ಅಂದರೆ ಕಾಲಲ್ಲಿ ನರಗಳು ನೋಡ್ಕೊಂಡಿರೋದು ನೋಡಿರ್ಬೋದು ನೀವು. ಅದನ್ನ ವ್ಯಾರಿಕೋಸ್ ವೈನ್ ಅಂತ ಕರೀತಾರೆ ಎಷ್ಟೊಂದು ಜನಕ್ಕೆ. ಹೌದು. ಅದೇ ಥರ ನರಗಳು ಬೀಜದ ಹತ್ರ ವೃಷಣದ ಹತ್ರ ನುಡ್ಕೊಂಡಿದ್ರೆ ಅದನ್ನ ವ್ಯಾರಿಕೋಸ್ ಸೀಲ್ ಅಂತ ಕರಿತೀವಿ. ಓಕೆ. ಯಾಕೆ ಈ ವ್ಯಾರಿಕೋಸ್ ಸೀಲ್ ಇಂಪಾರ್ಟೆಂಟ್? ದೇವರು ಯಾಕೆ ಗೊತ್ತಾ ನಮ್ಮ ವೃಷಣಗಳನ್ನ ಒಳಗಡೆ ಇಟ್ಟಿದ್ದಾನೆ, ಬಾಡಿ ಒಳಗಡೆ ಇಟ್ಟಿಲ್ಲ. ದೇವರು ಸಖತ್ತು ಬುದ್ಧಿವಂತ. ಹೆಂಗಂದ್ರೆ ನಮ್ಮ ಜರ್ಮ್ ಸೆಲ್ಸ್ ಅಂದರೆ ಸ್ಪರ್ಮ್ ಪ್ರೊಡ್ಯೂಸ್ ಆಗೋಕ್ಕೆ ನಮ್ಮ ಬಾಡಿ ಟೆಂಪ್ರೇಚರ್ಗಿಂತ ಕಡಿಮೆ ಟೆಂಪ್ರೇಚರ್ ಬೇಕು. ಒಂದು 2 to 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಟೆಂಪ್ರೇಚರ್ ಇರಬೇಕು. ಇಲ್ಲಾಂದರೆ ಆ ಜರ್ಮ್ ಸೆಲ್ಸ್ ಅನ್ನೋದು ಆ ಸ್ಪರ್ಮ್ ಉತ್ಪತ್ತಿ ಮಾಡೋಂಥ ಸೆಲ್ಸ್ ಸತ್ತೋಗ್ಬಿಡ್ತವೆ. ಅದಕ್ಕೋಸ್ಕರ ಸೆಪ್ರೇಟ್ ಸ್ಯಾಕಲ್ಲಿ 2 ಬೀಜಗಳನ್ನ ಇಟ್ಟಿರೋದು ದೇವರು, ವೃಷಣಗಳನ್ನ. ಸೊ ವ್ಯಾರಿಕೋಸ್ ಇಲ್ಲಿದ್ದಾಗ ಏನಾಗುತ್ತೆ, ನಾರ್ಮಲ್ ಆಗಿ ಬ್ಲಡ್ಡು ಆರ್ಟ್ರೀಸಿಂದ ಅಂದರೆ ಒಂದು ರಕ್ತನಾಳದಿಂದ ಬಂದು ಆರ್ಟ್ರಿಯಿಂದ ಬಂದು ತಿರ್ಗಾ ವಾಪಸ್ ವೈನಿಂದ ವಾಪಸ್ ಹಾರ್ಟ್ಗೆ ಹೋಗುತ್ತೆ. ಈ ವ್ಯಾರಿಕೋಸೀಲ್ ಆದರೆ ಬ್ಲಡ್ ವಾಪಸ್ ಬಾಡಿಗೆ ಹೋಗೋದು ಕಡಿಮೆ ಆಗೋಗುತ್ತೆ, ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಬ್ಲಡ್ಡಲ್ಲಿರೋ ಹೀಟು ಟೆಸ್ಟಿಸ್ಗೆ ಟ್ರಾನ್ಸ್ಮಿಟ್ ಆಗುತ್ತಾ ಹೋಗುತ್ತೆ, ಅಂದರೆ ವೃಷಣಕ್ಕೆ ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ. ಸೊ ಇನ್ನು ದೇವರೇ ಹೊರಗಡೆ ಇಟ್ಟಿದ್ದಾಗಿಂದ ತಿರ್ಗಾ ಬಿಸಿ ಜಾಸ್ತಿ ಆದರೆ ಅಲ್ಲಿ ಸ್ಪರ್ಮ್ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಒಂದು ಕಾರಣ. ನೆಕ್ಸ್ಟು ಇನ್ಫೆಕ್ಷನ್ಸ್. ಇನ್ಫೆಕ್ಷನ್ ಅಂದರೆ ಏನು? ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂದರೆ ಸಂಭೋಗದಿಂದ ಮಾಡಿರೋಂಥದ್ದು ಪ್ರಾಸ್ಟೇಟಿಕ್ ಇನ್ಫೆಕ್ಷನ್ಸ್. ಅದು ಬಿಟ್ಟರೆ ಜೆನೆಟಿಕ್ ಕಾರಣಗಳು. ಜೆನೆಟಿಕ್ ಕಾರಣ ಅಂದರೆ ಕ್ಲಿನಿಫಿಲ್ಟರ್ ಸಿಂಡ್ರೋಮ್ ಅಂತ ಒಂದಿದೆ. ಇಲ್ಲಾಂದರೆ ವೈ ಕ್ರೋಮೋಸೋಮ್ ಅತಿ ಮುಖ್ಯವಾದದ್ದು ಮೇಲ್ಸಲ್ಲಿ, ಅದು ಮೈಕ್ರೋ ಡಿಲೀಷನ್, ಒಂದು ಚಿಕ್ಕ ಭಾಗ ಅದರದ್ದು ಒಂದು ಡಿಲೀಷನ್ ಆಗಿರುತ್ತೆ. ಅದರಿಂದ ಸ್ಪರ್ಮ್ ಕ್ವಾಲಿಟಿ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಲ್ಲದೆ ಬೇರೆ ಕಾರಣಗಳು ಲೈಕ್ ಲೈಫ್ ಸ್ಟೈಲ್ ಕಾರಣಗಳು, ಒಬೆಸಿಟಿ ಆಗಿರ್ಬೋದು. ಒಬೆಸಿಟಿ ಹೆಂಗೆ ಕಾಸ್ ಮಾಡುತ್ತೆ ಅಂದರೆ, ಒಬೆಸಿಟಿ ಅಂದರೆ ಕೊಲೆಸ್ಟ್ರಾಲು, ಬೊಜ್ಜುತನ ಜಾಸ್ತಿ ಬೆಳ್ಕೊಳ್ಳೋದು. ಜಾಸ್ತಿ ಕೊಲೆಸ್ಟ್ರಾಲ್ ಇದ್ದಂಗೆ ದಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಈಸ್ಟ್ರೋಜನ್. ಬಾಡಿಲಿ ಜಾಸ್ತಿ ಬೊಜ್ಜುತನ ಇದ್ದರೆ, ಈಸ್ಟ್ರೋಜನ್ ಇಸ್ ಎ ಫೀಮೇಲ್ ಹಾರ್ಮೋನ್, ಒಂದು ಹೆಂಗಸಲ್ಲಿ ಬರ್ತಂಥ ಹಾರ್ಮೋನ್. ಆ ಹಾರ್ಮೋನ್ ಜಾಸ್ತಿ ಆದಂಗೆ ನಮ್ಮ ಪುರುಷತ್ವ ಹಾರ್ಮೋನ್ ಟೆಸ್ಟೋಸ್ಟಿರೋನ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ಟೆಸ್ಟೋಸ್ಟಿರೋನ್ ಅನ್ನೋದು ಎರೆಕ್ಷನ್ಸ್ಗೆ ಮತ್ತು ಮಕ್ಕಳಾಗೋದಕ್ಕೆ ತುಂಬ ಇಂಪಾರ್ಟೆಂಟ್. ಸೊ ಹಂಗಾಗಿ ಒಬೆಸಿಟಿ ಇಸ್ ಒನ್ ಆಫ್ ದ ಕಾಸ್ ಫಾರ್ ದಿಸ್. ಅದು ಬಂದರೆ ನೆಕ್ಸ್ಟ್ ಹ್ಯಾಬಿಟ್ಸ್, ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ದೇರ್ ಆರ್ ಆಲ್ ವೆರಿ ಟಾಕ್ಸಿಕ್ ಟು ಮೇಲ್ ಜರ್ಮ್ ಸೆಲ್. ಜರ್ಮ್ ಸೆಲ್ ಅಂದರೆ ವೃಷಣದಲ್ಲಿ ಒಂದು ಚಿಕ್ಕ ಸೆಲ್ಲು ವೇರ್ ಸ್ಪರ್ಮ್ಸ್ ಉತ್ಪತ್ತಿ ಆಗೋದು. ನೆಕ್ಸ್ಟ್ ಅದು ಬಿಟ್ಟರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ನಾವು ಕುಡಿಯೋ ನೀರು, ಸೇವಿಸೋ ಗಾಳಿ, ಊಟ ಎಲ್ಲದರಲ್ಲೂ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ದೋಸ್ ಆರ್ ಆಲ್ ವೆರಿ ಟಾಕ್ಸಿಕ್ ಟು ದ ಜರ್ಮ್ ಸೆಲ್. ಸೊ ಅದು ಒಳ್ಳೆ ಪಾಯ್ಸನ್ ಇದ್ದಂಗೆ, ಅದು ನಮ್ಮ ಜರ್ಮ್ಸ್ನೆಲ್ಲ ಹಾಳು ಮಾಡಿಬಿಡುತ್ತೆ. ಇದೆಲ್ಲ ಮುಖ್ಯ ಕಾರಣಗಳು.